ಇಂದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಚಲಿತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆನ ನಾನು ಮಾಡಿದ್ದೇನೆ. ಮುಂಬರುವಂತಹ ಉಪಚುನಾವಣೆ ಇರಬಹುದು, ಹಿರಿಯೂರು ಮತ್ತೆ ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮತ್ತೆ 4 ಟೀಚರ್ಸ್ ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನು ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ 3 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿನೂ ಕೂಡ ಘೋಷಣೆ ಮಾಡಿದ್ದೇವೆ. ಅದಕ್ಕೆ JDS ಪಕ್ಷದ ಸಹಕಾರವನ್ನು ಕೂಡ ನಾನು ಕೇಳಿದ್ದೇನೆ. ಮತ್ತೆ ಇಂಥ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತು ಒಗಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಮತ್ತು JDS ಮಧ್ಯೆ ಇನ್ನೂ ಹೆಚ್ಚು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಹಾಗಾಗಿ ತತ್ಕ್ಷಣ ಬಿಜೆಪಿ ಮತ್ತು JDS ನ ಒಂದು ಕೋಆರ್ಡಿನೇಷನ್ ಕಮಿಟಿ ಅದನ್ನ ಘೋಷಣೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಂದ್ರೆ ರಾಜ್ಯದ ಅಧ್ಯಕ್ಷರು ಮಾನ್ಯ R. ಅಶೋಕ್ ಅವರು ಮತ್ತೆ ಪ್ರಹ್ಲಾದ್ ಜೋಶಿಜಿ ಅವರು ನಾವಿರ್ತೇವೆ. ಮತ್ತೆ JDS ಕಡೆಯಿಂದ ತಾವು ಕೂಡ ಇರಬೇಕು ಮತ್ತೆ ಇನ್ನೊಬ್ಬರ ಹೆಸರನ್ನ ಸೂಚಿಸಬೇಕು ಅನ್ನೋ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಅವರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ನಾವು ಒಟ್ಟಿಗೆ ಬಿಜೆಪಿ ಮತ್ತು JDS ಏನೇ ಸಮಸ್ಯೆಗಳು ಬಂದರೂ ಕೂಡ ಇಲ್ಲಿ ಕೂತು ಚರ್ಚೆ ಮಾಡಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸ ಮಾಡೋಣ ಅನ್ನೋ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ. ಇಲ್ಲ, ಕುಮಾರಸ್ವಾಮಿ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ದು ಕೂಡ 3 ಜನ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೇದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿನ್ನೆ ದಿನ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಪರವಾಗಿ ಈ ತರ 3 ಜನ ಇರಬೇಕು ಅಂತೇಳಿ ಅಭಿಪ್ರಾಯನ ನಾವು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಕೂಡ ಸಮನ್ವಯ ಸಮಿತಿ ರಚನೆ ಆಗ್ಬೇಕು ಅಂತ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಅಡ್ಡ ಮತದಾನ ಆದ್ಮೇಲೆ NDA ನಾಯಕರಿಗೆ ಸೀರಿಯಸ್ನೆಸ್ ಬಂತ? ಅಡ್ಡ ಮತದಾನ ಆದ್ಮೇಲೆ ಬಂದಿದ್ಯೋ ಯಾವಾಗ ಬಂದಿದ್ದು, ಅಟ್ಲೀಸ್ಟ್ ಈಗಂತೂ ನಾವು ಗಟ್ಟಿಯಾಗಿ ತೀರ್ಮಾನವನ್ನಂತೂ ತೆಗೆದುಕೊಂಡಿದ್ದೇವೆ. ನಾಟ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ, ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಕೇವಲ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನ ಹಿತದೃಷ್ಟಿಯಿಂದ ಅಷ್ಟೇ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದನೂ ಕೂಡ ಅಭಿವೃದ್ಧಿಯ ವಿಚಾರ ದೃಷ್ಟಿಯಿಂದ ಇಟ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಲೇಬೇಕು. ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂತದ್ದು ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ. ಈಗ ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಮಾಡಿದ್ದೇನೆ. ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಒಳ್ಳೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಗಿದೆ. ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಪಕ್ಷದ ವತಿಯಿಂದ ನಾನು ಕೂಡ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂತದ್ದು ಇವೆಲ್ಲವನ್ನು ಕೂಡ ಅವ್ರು ತಿಳಿಸಿದ್ದೇನೆ. ಎಷ್ಟು ಮಾತ್ರ ನಾ ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, 2 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನ ನೀಡದೇನೆ, ಬಿಜೆಪಿ ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನ ಕೊಡದೇನೆ ಯಾವ ರೀತಿ ಚುನಾವಣೆನ ಎದುರಿಸ್ಬೇಕು, ಹಿಂದೆ ಆದಂತ ತಪ್ಪುಗಳನ್ನ ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗ್ಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಇದು ನಾನ್ ತೀರ್ಮಾನ ಮಾಡುವಂತದ್ದಲ್ಲ, ನಮ್ದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಪಕ್ಷದ ಅಭಿಪ್ರಾಯವನ್ನ ಮಾನ್ಯ ಕುಮಾರಸ್ವಾಮಿ ಅವರು ತಿಳಿಸಿದ್ದೇನೆ. ಯಾವ್ದೆಲ್ಲ ಗೊಂದಲಕ್ಕೆ ಅವಕಾಶ ಕೊಡದೇನೆ ಹೇಗೆ ಮುಂದೆ ಹೋಗ್ಬೇಕು ಕೂತ್ ಚರ್ಚೆ ಮಾಡೋಣ ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ.